ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು UP ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ UPಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ UP ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SEOC ಅಂತ ಇದೆ, ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ UP ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ. ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ UP ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥದ್ದು? ಈಗ UP ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ UP ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದಕ್ಕೂ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ UP ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು UP ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ UPಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ UP ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SEOC ಅಂತ ಇದೆ, ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ UP ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ. ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ UP ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥದ್ದು? ಈಗ UP ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ UP ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದಕ್ಕೂ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ UP ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು UP ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ UPಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ UP ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SEOC ಅಂತ ಇದೆ, ಡಿಸಾಸ್ಟರ್ ಮಾನಿಟರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ UP ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ.
ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥದ್ದು? ಈಗ ಯು ಪಿ ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ ಯು ಪಿ ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದಕ್ಕೂ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SCOC ಅಂತ ಇದೆ, ಡಿಸಾಸ್ಟರ್ ಮಾನಿಟ್ರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ. ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥದ್ದು? ಈಗ ಯು ಪಿ ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ ಯು ಪಿ ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದಕ್ಕೂ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣೆ ಸೆಲ್ ಮುಖಾಂತರ ನಾವು ಸಹ ಯು ಪಿ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, UPSDMA ಅಂತ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ. ಸೊ ಇಂದು ಮುಂಜಾನೆ ಆಗಿರುವ ಘಟನೆ ಬಗ್ಗೆ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿಯಲ್ಲಿ ಒಂದಿಬ್ಬರು ನಮ್ಮ ರಾಜ್ಯದವರು ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ನಮ್ಮ ರಾಜ್ಯದವರು ಯಾರಾದರೂ ಪ್ರಾಣಾಪಾಯ ಆಗಿದೆಯಾ ಅನ್ನುವಂಥದ್ದು ನಾವು ಯು ಪಿ ಅವ್ರಿಗೆ ಕೇಳಿದ್ದೇವೆ. ಈಗ ಆಲ್ರೆಡಿ ನಮ್ಮ ಸೆಕ್ರೆಟ್ರಿ ರಶ್ಮಿ ಅವರು ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಯು ಪಿಯಿಂದ ನಮ್ಮ ರಾಜ್ಯದವರು ಯಾರಾದರೂ ತೊಂದರೆಗೆ ಒಳಪಟ್ಟಿರೋದ್ರ ಬಗ್ಗೆ ಯು ಪಿ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ. ನಾವು ಕೂಡ ನಮ್ಮ ಫೋನ್ ಸೆಲ್ಲನ್ನು SCOC ಅಂತ ಇದೆ, ಡಿಸಾಸ್ಟರ್ ಮಾನಿಟ್ರಿಂಗ್ ಸೆಲ್ ಇದೆ ನಮ್ಮಲ್ಲಿ ಕೂಡ, ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆ ಸೆಲ್ಲು ನಾವು ಓಪನ್ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಯು ಪಿ ಸರ್ಕಾರದ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇವೆ. ಗಾಯ ಒಂದೆರಡು ಜನಕ್ಕೆ ಆಗಿರ್ಬೋದು ಅನ್ನೋ ಮಾಹಿತಿ ಇದೆ. ಪ್ರಾಣಾಪಾಯದ ಬಗ್ಗೆ ಯು ಪಿ ಸರ್ಕಾರದವ್ರಿಗೂ ನಮಗೆ ಅಧಿಕೃತ ಮಾಹಿತಿ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಆ ರೀತಿ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಅಥವಾ ಸಹಾಯಕ್ಕೆ ಏನಾದರೂ ಹೋಗೋಂಗೆ ಏನಾದರೂ ಸೂಚನೆ ಕೊಡುವಂಥದ್ದು? ಈಗ ಯು ಪಿ ಸರ್ಕಾರದಿಂದ ನಮಗೆ ಏನು ತೊಂದರೆಗಳಾಗಿದೆ ಅಂತ ಮಾಹಿತಿ ತಗೊಂಡು ನಮಗೆ ಅಲ್ಲಿ ಅವಶ್ಯಕತೆ ಇದ್ದರೆ ತಕ್ಷಣ ಡಿಸ್ಪ್ಯಾಚ್ ಮಾಡ್ತೇವೆ ಇವತ್ತೇನೆ. ಬಟ್ ಅವರಿಂದ ಸ್ವಲ್ಪ ಪ್ರಿಲಿಮಿನರಿ ಇನ್ಫಾರ್ಮೇಷನ್ಗೆ ನಾವು ಎದುರು ನೋಡ್ತಾ ಇದ್ದೇವೆ ಯು ಪಿ ಸರ್ಕಾರದಿಂದ. ಆ ರೀತಿ ಅವಶ್ಯಕತೆ ಇದ್ದಲ್ಲಿ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡೋದಕ್ಕೂ ನಾವು ತಯಾರು ಮಾಡ್ಕೊಂಡಿದ್ದೇವೆ.